ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮಾಯಾವತಿ ಮತ್ತು ಬಿಎಸ್ಪಿ ಬಿಜೆಪಿಯ ಬಿ ಟೀಮ್ ಆಗೋಗಿದ್ದಾರೆ. ಅವರು ಎಲ್ಲ ರೀತಿಯಿಂದಲೂ ಸಹ ಬಿಜೆಪಿಗೆ ಅನುಕೂಲಕರವಾಗಿ ನಡ್ಕೊಳ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಸಹ ಮಾಯಾವತಿ ಮಾಡ್ತಿದ್ದಾರೆ, ಬಿಎಸ್ಪಿ ಮಾಡ್ತಿದೆ. ಅದಕ್ಕೆ ಕಾರಣ ಮಾಯಾವತಿ ಅವರಿಗೆ ಇರುವಂತಹ ಭಯ. ಇಡಿ, ಐಟಿ, ಸಿಬಿಐ ಈ ಭಯ ಇದೆ ಅವರಿಗೆ. ಯಾಕಂದ್ರೆ ಅವರು ಆಡಳಿತ ಏನಿತ್ತಲ್ಲ 2007ರಿಂದ 12 ಆ ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಆ ಭ್ರಷ್ಟಾಚಾರ ಪ್ರಕರಣಗಳಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಬಿಜೆಪಿಗೆ ಅನುಕೂಲಕರವಾಗಿ ನಡ್ಕೊಳ್ಬೇಕು ಅಂತ. ಅದಕ್ಕೆ ಅಂತಹ ಆರೋಪಗಳಿಗೆ ಪುಷ್ಟಿ ನೀಡುವ ರೀತಿಯಲ್ಲಿ ಮಾಯಾವತಿ ಅವರು ನಡ್ಕೊಂಡಿದ್ದಾರೆ, ಬಿಎಸ್ಪಿ ನಡ್ಕೊಂಡಿದೆ. ಯಾವಾಗ ಆಕಾಶ್ ಆನಂದ್ ಅನ್ನುವಂಥವ್ರು ಒಂದು ಗಟ್ಟಿ ಧ್ವನಿಯಲ್ಲಿ ಮೋದಿಯನ್ನ ಟೀಕೆ ಮಾಡಿದ್ರು. ಆಕಾಶ್ ಆನಂದ್ ಯಾರು? ಮಾಯಾವತಿ ಅವರೇ ತನ್ನ ಉತ್ತರಾಧಿಕಾರಿ ಅಂತ ತನ್ನ ಸಂಬಂಧಿಯನ್ನ ತಂದು ಕೂರಿಸಿದ್ದು. ಅಂಥ ಆಕಾಶ್ ಆನಂದ್ ಮೋದಿ ಅವರ ಮೇಲೆ ವಾಗ್ದಾಳಿ ನಡೆಸಿದ ತಕ್ಷಣ ಆಕಾಶ್ ಆನಂದರನ್ನೇ ಪಕ್ಕಕ್ಕೆ ಸರಿಸ್ಬಿಟ್ರು. ಅವ್ರಿಗಿದ್ದ ಎಲ್ಲ ಪವರ್ಸ್ ಕಿತ್ಕೊಂಡು ಸೈಡಿಗೆ ತಳ್ಳಿಬಿಟ್ರು ಮಾಯಾವತಿ. ಅವಾಗ ಇನ್ನೂ ಅನುಮಾನಗಳು ಜಾಸ್ತಿ ಆಯ್ತು. ಮಾಯಾವತಿ ಬಿಜೆಪಿಗೆ ಶರಣಾಗಿದ್ದಾರೆ ಅಂತ. ಬಿ ಟೀಮ್ ಅಲ್ಲ, ಶರಣಾಗಿದ್ದಾರೆ ಅಂತ. 2024ರ ಲೋಕಸಭಾ ಚುನಾವಣೆಗಳ ಸಂದರ್ಭದಲ್ಲಿ ಅದೇ ಬಂದಿತ್ತು. 2019ರಲ್ಲೂ ಅದೇ ಬಂದಿತ್ತು. ಎಲ್ಲದರ ಹಿನ್ನೆಲೆಯಲ್ಲಿ ಅವರ ಪರ್ಫಾರ್ಮೆನ್ಸ್ ನೋಡಿದಾಗ ಗೊತ್ತಾಗುತ್ತೆ ಏನೂ ಇಲ್ಲ. ಒಂದೇ ಒಂದು MLA, 400+ ಸೀಟ್ ಇರೋದು ಉತ್ತರ ಪ್ರದೇಶದಲ್ಲಿ, ಅಲ್ಲಿ ಒಂದೇ ಒಂದು MLA, ಒಂದೇ ಒಂದು MP ಇಲ್ಲ. 80ರಲ್ಲಿ ಒಬ್ಬರು MPಗಳಿಲ್ಲ. ಈ ಪರಿಸ್ಥಿತಿಗೆ ಬಿಎಸ್ಪಿ ಬಂದಿದೆ. ಅದು ಮಾಯಾವತಿ ಅವರು ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕಾಂಶಿರಾಮರು ಕಟ್ಟಿದಂತಹ ಒಂದು ಚಳುವಳಿಯನ್ನ ನಾಶ ಮಾಡಿದ್ದಾರೆ, ಬಲಿ ಕೊಟ್ಟಿದ್ದಾರೆ ಅನ್ನೋ ಆರೋಪಗಳು ಬರ್ತಾ ಇತ್ತು. ಆದರೆ ಈಗ ಕಳೆದ ಒಂದೂವರೆ ತಿಂಗಳಿಂದ ಮಾಯಾವತಿ ಅವರು ಶೀಸ್ ಬ್ಯಾಕ್ ಅನ್ನುವ ರೀತಿಯಲ್ಲಿ, ಐ ಆಮ್ ಬ್ಯಾಕ್, ನಾನು ವಾಪಸ್ ಬರ್ತಾ ಇದ್ದೀನಿ ದೊಡ್ಡ ಮಟ್ಟದಲ್ಲಿ ಅನ್ನುವ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ. ಕೆಲವು ಕಾರ್ಯಕ್ರಮಗಳನ್ನು ಸಹ ನಡೆಸ್ತಿದ್ದಾರೆ. ಅದು ಸಹ ಈಗ ಹಾಕೊಂಡಿರುವಂತಹ ಅವರ ಯೋಜನೆಗಳಿದಾವಲ್ಲ ಅವುಗಳನ್ನು ವಿವರಿಸ್ತೀನಿ. ಅದು ಥೇಟ್ RSS ಮಾದರಿಯ ಯೋಜನೆಗಳು, ಮನೆ ಮನೆಗೂ ತಲುಪೋದು. ಅದರಿಂದ ಬಿಜೆಪಿಗಂತೂ ತಲೆ ಚಕ್ಕರ ಬರೋದು ಗ್ಯಾರಂಟಿ. ಯಾಕಂದ್ರೆ ಬಿಜೆಪಿ ಬಹಳಷ್ಟು ಲಾಭ ಮಾಡಿಕೊಂಡಿದೆ. ಮಾಯಾವತಿ ಮತ್ತು ಬಿಎಸ್ಪಿ ವೀಕ್ ಆಗಿರೋದು ಬಿಜೆಪಿಗೆ ವರದಾನವಾಗಿತ್ತು. ಅದು ಈ ಬಿಎಸ್ಪಿ ಏನಾದರೂ ಮತ್ತೆ ಸೆಟೆದು ನಿಂತು ಬಿಜೆಪಿ ವಿರುದ್ಧ ಸರಿಯಾಗಿ ಟಕ್ಕರ್ ಕೊಡುವ ರೀತಿಯಲ್ಲಿ ನಿಂತ್ಕೊಂಡ್ರೆ ಬಿಜೆಪಿಗೆ 2027ರ ವಿಧಾನಸಭಾ ಚುನಾವಣೆಗಳೇನಿದಾವೆ ಉತ್ತರ ಪ್ರದೇಶದಲ್ಲಿ ಅದು ಬಹಳ 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 ಕಷ್ಟ ಆಗುತ್ತೆ. ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲೇ ಗೊತ್ತಾಯಿತು. 80ರಲ್ಲಿ ನಾವು 70 ಗೆದ್ದು ಬಿಡ್ತೀವಿ ಅಂತ ಹೇಳ್ಕೊಂಡು ಬೀಕೊಂಡು ಓಡಾಡ್ತಿದ್ದಂತಹ ಬಿಜೆಪಿ ಕೇವಲ 35 ಸೀಟ್ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. 33 ಬಿಜೆಪಿ, ಇನ್ನೊಂದು 2 NDA ಮಿತ್ರ ಪಕ್ಷಗಳು. NDA ಕೇವಲ 35, ಕೇವಲ 35. ಬಿಎಸ್ಪಿ ಸಮಾಜವಾದಿ ಪಕ್ಷನೇ 37. ಯೋಚನೆ ಮಾಡಿ. ಸೊ ಹಾಗಿರ್ಬೇಕಾದ್ರೆ ಬಿಎಸ್ಪಿ ಸಹ ಬಿಜೆಪಿ ವಿರುದ್ಧ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಬಿಜೆಪಿ ನೆಲ ಕಚ್ಚೋದು ಗ್ಯಾರಂಟಿ. ಹಾಗಾದ್ರೆ ಮಾಯಾವತಿ ಅವರ ಇತ್ತೀಚಿನ ನಡವಳಿಕೆ ಏನು? ಅದು ಏನು? ಅವರ ಯೋಜನೆಗಳು ಏನು ಮಾಡ್ತಿದ್ದಾರೆ? ಯಾಕೆ ನಾನು ಶೀಸ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀನಿ? ಸೊ ಕಳೆದ ತಿಂಗಳು ಅಕ್ಟೋಬರ್ 9ನೇ ತಾರೀಕು ಮೊಟ್ಟ ಮೊದಲ ಬಾರಿಗೆ ಬಹಳ ವರ್ಷಗಳ ನಂತರ ಮಾಯಾವತಿ ಒಂದು ದೊಡ್ಡ ಸಮಾವೇಶವನ್ನ ಏರ್ಪಡಿಸಿದ್ರು ಕಾಂಶಿರಾಮ್ರ ಪುಣ್ಯತಿಥಿ ಹೆಸರಿನಲ್ಲಿ. ದೊಡ್ಡ ಸಮಾವೇಶ. 5 ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಜನ ಸೇರಿದ್ರು. 5 ಲಕ್ಷಕ್ಕೂ ಹೆಚ್ಚು. ಅವತ್ತು ಮೊದಲ ಬಾರಿಗೆ ಸುಮಾರು ವರ್ಷಗಳ ನಂತರ ಬಿಜೆಪಿಯನ್ನ ನೇರವಾಗಿ ಅಟ್ಯಾಕ್ ಮಾಡಿದ್ರು. ಕೆಲವು ವಿಚಾರಗಳಲ್ಲಿ ಯೋಗಿ ಆದಿತ್ಯನಾಥರನ್ನ ಹೊಗಳಿದ್ರು. ನಾನು ಅಧಿಕಾರದಲ್ಲಿದ್ದಾಗ ಮಾಡಿದಂತಹ ಸ್ಮಾರಕಗಳು, ಕೆಲವು ದಲಿತ ಪರ ಕೆಲಸಗಳನ್ನ ಯೋಗಿ ಆದಿತ್ಯನಾಥ್ ಕಾಪಾಡಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳುವ ಮೂಲಕ ಯೋಗಿ ಆದಿತ್ಯನಾಥರನ್ನ ಕೆಲವು ವಿಚಾರದಲ್ಲಿ ಹೊಗಳಿದ್ರು ಸಹ ಕೆಲವು ವಿಚಾರಗಳಲ್ಲಿ ಬಿಜೆಪಿನ ಟಾರ್ಗೆಟ್ ಮಾಡಿದ್ರು. ನೇರವಾಗಿ ಬಿಜೆಪಿಯನ್ನ ಮಾಯಾವತಿ ಅವರು ಟಾರ್ಗೆಟ್ ಮಾಡಿದ್ದು ಬಹಳ ದಿನಗಳ ನಂತರ, ಬಹಳ ವರ್ಷಗಳ ನಂತರ ಅಂತ ಹೇಳಬೇಕು. ಸುಮಾರು 7-8 ವರ್ಷದಿಂದ ಅವರು ಬಿಜೆಪಿಯನ್ನ ನೇರವಾಗಿ ಅಟ್ಯಾಕ್ ಮಾಡಿದ್ದೇ ಇಲ್ಲ. ಇನ್ನು ಸಮಾಜವಾದಿ ಪಕ್ಷನ ಅಟ್ಯಾಕ್ ಮಾಡ್ತಾರೆ, ಕಾಂಗ್ರೆಸ್ನ ಅಟ್ಯಾಕ್ ಮಾಡ್ತಾರೆ. ಬಿಜೆಪಿ ನರೇಂದ್ರ ಮೋದಿನಂತೂ ನೋ, ನರೇಂದ್ರ ಮೋದಿ ಹೆಸರು ಹೇಳಿ ಟಾರ್ಗೆಟ್ ಮಾಡೋದೇ ಇಲ್ಲ ಮಾಯಾವತಿ. ಆದರೆ ಮೊನ್ನೆ ಅಕ್ಟೋಬರ್ 9ನೇ ತಾರೀಕು ನಡೆದಂತಹ ಕಾರ್ಯಕ್ರಮದಲ್ಲಿ ಒಂದು ಮಟ್ಟಕ್ಕೆ ಒಂದು ಝಲಕ್ ಕೊಟ್ಟರು. ಅದರ ಮುಂದುವರಿದ ಭಾಗವಾಗಿ ಡಿಸೆಂಬರ್ 6ನೇ ತಾರೀಕು ಅಂಬೇಡ್ಕರ್ ಪುಣ್ಯತಿಥಿಯ ದಿನ ಇನ್ನೊಂದು ಕಾರ್ಯಕ್ರಮವನ್ನ ನೋಯ್ಡಾದಲ್ಲಿ ಹಮ್ಮಿಕೊಂಡಿದ್ದಾರೆ, ಗೌತಮ್ ಬುದ್ಧ ನಗರ್ನಲ್ಲಿ.
ಅಲ್ಲಿಯೂ ಸಹ 5ರಿಂದ 6 ಲಕ್ಷ ಜನರನ್ನ ಸೇರಿಸ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಸೇರಿಸುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಆವತ್ತು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಐ ಆಮ್ ಬ್ಯಾಕ್ ಅಂತ ತೋರಿಸ್ಕೊಳ್ಳೋ ರೀತಿಯಲ್ಲಿ ಸಾಕಷ್ಟು ವಿಚಾರಗಳನ್ನ ಮುಂದಿಡ್ತಾರೆ ಅನ್ನುವಂತಹ ನಿರೀಕ್ಷೆ ಎಲ್ಲರಲ್ಲೂ ಇದೆ. ಅದರ ಜೊತೆಗೆ ಅವರು ಸುಮಾರು 20-30 ಜಿಲ್ಲೆಗಳಲ್ಲಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ 16, 19, 30 ಮೀಟಿಂಗ್ಗಳು ಮಾಡಿ ಆಯಾ ಘಟಕಗಳಲ್ಲಿ ತಮ್ಮ ಶಕ್ತಿಯನ್ನು ವೃದ್ಧಿಸಿಕೊಳ್ಳೋದಕ್ಕೆ 2027ಕ್ಕೆ ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಏನು ಪ್ರೇರಣೆ ಬೇಕು, ಏನು ಅವಶ್ಯಕತೆ ಇದೆ, ಏನು ಮಾಡಬೇಕು, ಪ್ಲಾನಿಂಗ್ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದರ ಜೊತೆಗೆ ಈಗ RSS ಮಾದರಿಯಲ್ಲಿ ಪನ್ನಾ ಪ್ರಮುಖ ಅಂತ ಏನು RSS ಅವ್ರು ಮಾಡ್ತಾರಲ್ಲ, ಒಂದೊಂದು ಬೀದಿಗೆ ಒಬ್ಬೊಬ್ಬರನ್ನ ಬಿಟ್ಟಿರ್ತಾರೆ. ಈ ಬೀದಿಗೆ ನೀನು ಇನ್ಚಾರ್ಜ್, ಆ ಬೀದಿಯವರೆಲ್ಲ ಓಟ್ ಹಾಕಕ್ ನೋಡ್ಕೋಬೇಕು ನೀನು. ಅವ್ರ ಕಷ್ಟ ಸುಖದಲ್ಲಿ ಅವಾಗ ಅವಾಗ ವಿಚಾರಿಸು. ಅವ್ರನ್ನೇನೋ ನೀನು ಬುಟ್ಟಿಯಲ್ಲಿ ಹಾಕೊಂಡು ಇಟ್ಕೊಂಡಿರು. ಎಲೆಕ್ಷನ್ ದಿನ ನೀನೇ ಕರ್ಕೊಂಡು ಹೋಗು, ಓಟ್ ಹಾಕ್ಸಿ ಕರ್ಕೊಂಡು ಬಾ. ಒಂದೊಂದು ಬೀದಿಗೆ ಒಬ್ಬೊಬ್ರು, ಒಂದೊಂದು ಏರಿಯಾಗೆ ಒಬ್ಬೊಬ್ಬರನ್ನ ಬಿಟ್ಟಿರ್ತಾರೆ ಬಿಜೆಪಿ ಅವರು, RSS ಅವರು. ಅದೇ ಮಾದರಿಯನ್ನ ಈಗ BSP ಮಾಯಾವತಿಯವರು ತಗೋಬೇಕು, ಅದೇ ರೀತಿಯಲ್ಲಿ ಕಟ್ಟಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತು ಅವರು ಒಂದು ಫಾರ್ಮುಲಾ ಹಾಕೊಂಡಿದ್ದಾರೆ. 2007ರ ಏನ್ ಫಾರ್ಮುಲಾ ಇತ್ತಲ್ಲ, ಅವರಿಗೆ ಅತಿ ದೊಡ್ಡ ಗೆಲುವು ತಂದುಕೊಟ್ಟಂತಹ ಫಾರ್ಮುಲಾ, ಅದೇ ಫಾರ್ಮುಲಾ ಈ ಬಾರಿಯೂ ಸಹ ದಲಿತ್, ಮುಸ್ಲಿಂ ಮತ್ತು ಬ್ರಾಹ್ಮಣ. 2007ರಲ್ಲಿ ಬ್ರಾಹ್ಮಣರು ಮಾಯಾವತಿ ಪರ ಇದ್ರು, ಮಾಯಾವತಿಗೆ ಓಟ್ ಹಾಕಿದ್ರು, ಮಾಯಾವತಿಯನ್ನು ಗೆಲ್ಲಿಸ್ಕೊಂಡು ಬಂದಿದ್ರು ಸಾಕಷ್ಟು ಕ್ಷೇತ್ರಗಳಲ್ಲಿ. ಅದೇ ಫಾರ್ಮುಲಾ ಮತ್ತೆ ತರಬೇಕು ಅಂತಿದ್ದಾರೆ. ಅದಕ್ಕೆ ಪೂರಕವಾಗಿ ಯೋಗಿ ಆದಿತ್ಯನಾಥ್ ಬ್ರಾಹ್ಮಣ ವಿರೋಧಿ ಅನ್ನೋದು ಬ್ರಾಹ್ಮಣರಲ್ಲಿ ಇದೆ ಉತ್ತರ ಪ್ರದೇಶದಲ್ಲಿ. ಹಾಗಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಅಯೋಧ್ಯೆಯಲ್ಲೂ ಸಹ ಅವರು ಸೋತು ಹೋಗಿದ್ದು. ಬಿಜೆಪಿ ಅಯೋಧ್ಯೆಯಲ್ಲಿ ಸೋತೋಯ್ತು, ಅಯೋಧ್ಯೆ ಇರುವಂತ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಸೋತು ಹೋಯ್ತು. ಆ ಮಟ್ಟಕ್ಕೆ ಬ್ರಾಹ್ಮಣರು ಠಾಕೂರ್ ಆಗಿರುವಂತಹ ಯೋಗಿ ಆದಿತ್ಯನಾಥ್ ವಿರುದ್ಧ ಇದ್ದಾರೆ. ಯಾಕಂದ್ರೆ ಆದಿತ್ಯನಾಥ್ ಏನೇ ಹಿಂದುತ್ವ ಅದು ಇದು ಅಂದ್ರೂ ಸಹ ಬ್ರಾಹ್ಮಣರ ವಿಚಾರದಲ್ಲಿ ಸಹಕಾರಿಯಾಗಿಲ್ಲ ಅನ್ನುವಂತಹ ಆರೋಪಗಳಿದೆ. ಬ್ರಾಹ್ಮಣರನ್ನ ಕಂಡ್ರೆ ಆದಿತ್ಯನಾಥ್ಗೆ ಅಷ್ಟು ಆಗಲ್ಲ. ಅವರನ್ನೆಲ್ಲದರಿಂದ ದೂರ ಇಡುವ ಪ್ರಯತ್ನ ಮಾಡ್ತಾರೆ. ಅವ್ರ ಕ್ಯಾಬಿನೆಟ್ ಇಂದ ಆಗಿರ್ಬೋದು, ಅವ್ರ ಸೆಕ್ರೆಟರಿಗಳಿಂದ ಆಗಿರ್ಬೋದು, ಯೋಜನೆಗಳಲ್ಲಾಗಿರ್ಬೋದು, ಎಲ್ಲದರಲ್ಲೂ ಸಹ ಬ್ರಾಹ್ಮಣರಿಗೆ ಒಂದು ಡಿಸ್ಟೆನ್ಸ್ ಇಟ್ಟಿರ್ತಾರೆ. ಬ್ರಾಹ್ಮಣರಿಗೆ ಅನುಕೂಲಕರವಾಗಿ ನಡ್ಕೊಳ್ಳೋದಿಲ್ಲ. ಈ ಆರೋಪ ಇದೆ. ಅದನ್ನ ಈಗ ಮತ್ತೆ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅಂತ ಮಾಯಾವತಿ ಅವರು ಪ್ರಯತ್ನ ಮಾಡ್ತಿದ್ದಾರೆ. ದಲಿತರು ಹೇಗೆ ಆಲ್ರೆಡಿ BSP ಜೊತೆಯಲ್ಲಿ ಆಲ್ಮೋಸ್ಟ್ ಇದ್ದಾರೆ, ಆ ಕಡೆ ಈ ಕಡೆ ಚೆದುರಿದ್ದಾರೆ. ಬಿಕಾಸ್ ಆಫ್ BSP ಮತ್ತು ಮಾಯಾವತಿಯವರ ಇತ್ತೀಚಿನ ನಡವಳಿಕೆ, ಬಿಜೆಪಿಗೆ ಶರಣಾದ ರೀತಿಯಲ್ಲಿ ಅವ್ರು ಮಾಡ್ಕೊಂಡು ಬಂದಂತಹ ಏನು ಕಾರ್ಯ ವೈಖರಿ ಇತ್ತಲ್ಲ, ಆ ಕಾರಣಕ್ಕಾಗಿ ಒಂದಷ್ಟು ಕಾಂಗ್ರೆಸ್, ಒಂದಷ್ಟು ಸಮಾಜವಾದಿ ಪಕ್ಷ ಹೀಗೆ ಛಿದ್ರ ಆಗಿದ್ದಾರೆ. ಇನ್ನೊಂದಷ್ಟು ಜಂಕ್ ಬಿಜೆಪಿಗೆ ಹೋಗಿದೆ. ಅದನ್ನು ಮತ್ತೆ ವಾಪಸ್ ಎಳ್ಕೊಳ್ಬೇಕು, ಕಾಂಗ್ರೆಸ್ ಇಂದ, ಸಮಾಜವಾದಿ ಪಾರ್ಟಿಯಿಂದ ಅಟ್ಲೀಸ್ಟ್ BSPಗೆ ಎಳ್ಕೊಳ್ಬೇಕು ಅನ್ನೋದನ್ನೇ ಅವ್ರು ಮಾಡ್ಕೊಳ್ತಿದ್ದಾರೆ. ಸೊ ದಲಿತರು ಒಂದಾದ್ರೆ ಮುಸ್ಲಿಮರು ಸಹ ಓಲೈಸಬೇಕು, ಮುಸ್ಲಿಮರನ್ನ ಕಾಂಗ್ರೆಸ್ SP ಇಂದ ತಗೊಂಡು ಬಂದು ನನ್ನ ಕಡೆಗೆ ಎಳ್ಕೋಬೇಕು ಅನ್ನೋದು ಮಾಯಾವತಿಯವರ ಲೆಕ್ಕಾಚಾರ. ಅದ್ರ ಜೊತೆಗೆ 2007ರ ರೀತಿಯಲ್ಲಿ ಬ್ರಾಹ್ಮಣ ಸಮಾಜವನ್ನು ಸಹ ತಮ್ಮ ಇದಕ್ಕೆ ತಗೊಳ್ಬೇಕು, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಆ ಮೂಲಕ ಮತ್ತೆ 2007ನ 20 ವರ್ಷಗಳ ನಂತರ ರಿಪೀಟ್ ಮಾಡಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಸೊ ನೋಡೋಣ, ಇದು ಸಫಲ ಆದ್ರೆ ಒಳ್ಳೇದೇನೆ, ಸಫಲ ಆದ್ರೆ ಒಳ್ಳೇದೇ. ಆದರೆ ಈ ED, IT, CBIಗೆ ಯಾವ ರೀತಿಯಾಗಿ ಇವರು ಏನ್ ಫೇಸ್ ಮಾಡ್ತಾರೆ? ಯಾಕಂದ್ರೆ ಒನ್ಸ್ ನೀವು ಬಿಜೆಪಿ ವಿರುದ್ಧ ಜೋರಾಗಿ ನಿಂತ್ಕೊಂಡ ತಕ್ಷಣ ಅವೆಲ್ಲ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ತಾರೆ. ಅದನ್ನ ಹೇಗೆ ನಿಭಾಯಿಸ್ತಾರೆ ಮಾಯಾವತಿಯವರು? ಅದು ದೊಡ್ಡ ಪ್ರಶ್ನೆ. ಇಲ್ಲಿಯವರೆಗೆ ಅವರಿಗೆ ತಡೆಯಾಗಿದ್ದು, ಅಡೆಯಾಗಿದ್ದು ಎಲ್ಲನೂ ಇದೇ ಕಾರಣಗಳಿಗೆ. ಈಗ ಅದನ್ನೆಲ್ಲವನ್ನು ಸಹ ಆ ಸರಪಳಿಗಳನ್ನ ತುಂಡು ಮಾಡಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಬರ್ತಿದ್ದಾರೆ. ಸೊ ಲೆಟ್ ಅಸ್ ಹೋಪ್, ವಿ ವಿಶ್ ಹರ್ ಆಲ್ ದಿ ಬೆಸ್ಟ್ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.